ರಾಜ್ಯದಲ್ಲಿ ಈಗ ಬಹಳ ಸದ್ದು ಮಾಡ್ತಾ ಇರುವಂಥದ್ದು ಹೃದಯಾಘಾತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಯನವನ್ನು ಕೂಡ ಮಾಡಿ ವರದಿಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಯಾಕೆ ಹೃದಯಾಘಾತ ಆಗ್ತಾ ಇದೆ? ಸರ್ಕಾರಕ್ಕೆ ತಜ್ಞರು ಅಧ್ಯಯನದ ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವರದಿಯಲ್ಲಿರುವಂಥ ಅಂಶಗಳೇನು, ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ? ಜೊತೆಗೆ ಲಸಿಕೆ, ಕೊರೋನಾ ಸಂದರ್ಭದಲ್ಲಿ ಹಾಕಿಸ್ಕೊಂಡಂಥ ವ್ಯಾಕ್ಸಿನ್ನೇ ಇದಕ್ಕೆ ಕಾರಣ ಅಂತ ಏನು ಹೇಳ್ತಾ ಇದ್ರು, ಅದು ಇದಕ್ಕೆ ಕಾರಣ ಅಲ್ಲ ಅಂತ ಈಗ ವೈದ್ಯರು ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ಟೋರಿ ನೋಡಿ, ಡೀಟೇಲ್ ಇಲ್ಲಿದೆ. ರಾಜ್ಯದಲ್ಲಿ ಸರಣಿ ಹೃದಯಾಘಾತ. ಕೊರೋನಾ ಬಂದು ಹೋದವರಲ್ಲೇ ಹಾರ್ಟ್ ಪ್ರಾಬ್ಲಮ್. ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಲ್ಲ. ರಾಜ್ಯ ಸರ್ಕಾರಕ್ಕೆ ತಜ್ಞರ ಸಮಿತಿ ರಿಪೋರ್ಟ್. ರಾಜ್ಯದಲ್ಲಿ ಹೃದಯಾಘಾತ ಸರಣಿ ಸಾವು ಹೆಚ್ಚಾಗ್ತಿದೆ. ಹಾಸನ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಆತಂಕ ಹುಟ್ಟಿಸಿವೆ. ಅದರಲ್ಲೂ ಹದಿಹರಿಯದವರಲ್ಲೇ ಹೃದಯಾಘಾತಗಳು ಸಂಭವಿಸುತ್ತಿವೆ. ಸರಣಿ ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಇರಬಹುದಾ ಅಂತ ಶಂಕಿಸಲಾಗಿತ್ತು. ಆದ್ರೀಗ ಐಸಿಎಂಆರ್ ಹಾಗೂ ಏಮ್ಸ್ ಬಳಿಕ ತಜ್ಞರ ಸಮಿತಿಯು ಹೃದಯಾಘಾತಕ್ಕೆ ಕೋವಿಡ್ ವ್ಯಾಕ್ಸಿನ್ ಕಾರಣ ಅಲ್ಲ ಎಂದಿದೆ. ರಾಜ್ಯ ಸರ್ಕಾರ ರಚಿಸಿರುವ ತಜ್ಞರ ಸಮಿತಿ ವರದಿ ಸಿದ್ಧಪಡಿಸಿದೆ. ಕೊರೋನಾ ಏಟಿಗೆ ಸಿಲುಕಿದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಕೋವಿಡ್ ಲಸಿಕೆ ತೆಗೆದುಕೊಂಡ 250 ಮಂದಿ ಮೇಲೆ ಅಧ್ಯಯನ ಮಾಡಿರುವ ಸಮಿತಿಯು ಹೇಳಿರುವ ಅಂಶಗಳು ಹಾಗೂ ಸಲಹೆಗಳು ಹೀಗಿವೆ. ಹೃದಯಾಘಾತ ತಜ್ಞರ ವರದಿಯಲ್ಲೇನಿದೆ? ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಾಗಿಲ್ಲ. ಕೋವಿಡ್ ಬಂದು ಹೋದ 3 ವರ್ಷದ ಬಳಿಕ ಹೃದಯ ಸಮಸ್ಯೆ, ನಿದ್ರಾಹೀನತೆ, ಸುಸ್ತು, ಉಸಿರಾಟ ಸಮಸ್ಯೆ, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿದೆ. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಕಡ್ಡಾಯವಾಗಿ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂತ ತಜ್ಞರ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಿದೆ. ಹದಿಹರೆಯದವರಲ್ಲೇ ಹೃದಯಾಘಾತ. ಶಾಲಾ ಹಂತದಲ್ಲಿ ಹೃದಯ ತಪಾಸಣೆಗೆ ಸಲಹೆ. ವಯಸ್ಸಾದವರಲ್ಲಿ ಅಷ್ಟೇ ಅಲ್ಲ, ಹದಿಹರೆಯದವರಲ್ಲೇ ಹೃದಯಾಘಾತ ಹೆಚ್ಚಾಗ್ತಿದೆ. ಅದರಲ್ಲೂ 15ರಿಂದ 20 ವರ್ಷದ ಒಳಗಿನ ವಯಸ್ಸಿನವರಲ್ಲೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಈ ಬಗ್ಗೆಯೂ ಅಧ್ಯಯನ ಮಾಡಿರುವ ತಜ್ಞರ ಸಮಿತಿ ಕೆಲವೊಂದು ಸಲಹೆ ನೀಡಿದೆ. ಶಾಲಾ ಹಂತದಲ್ಲಿಯೇ ಹೃದಯ ತಪಾಸಣೆಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಮಕ್ಕಳ ಹೃದಯ ಜೋಪಾನ. 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ. 10ನೇ ತರಗತಿ ಮಕ್ಕಳಿಗೆ ಕಡ್ಡಾಯ ತಪಾಸಣೆಗೆ ಸೂಚನೆ. ಮಕ್ಕಳ ಹೃದಯ ಬಡಿತ, ಹೈಪರ್ ಟೆನ್ಷನ್ ಪತ್ತೆ ಹಚ್ಚಬೇಕು. ಹೃದಯ ರಿಸ್ಕ್ ಫ್ಯಾಕ್ಟರ್ಸ್ ಪತ್ತೆ ಮಾಡಬೇಕು. ಮಕ್ಕಳಿಗೆ ಶಾಲೆಗಳಲ್ಲಿ ಸ್ಕ್ರೀನಿಂಗ್ ಮಾಡಬೇಕು ಅಂತ ತಜ್ಞರ ಸಮಿತಿ ಸರ್ಕಾರಕ್ಕೆ ಸಲಹೆ ನೀಡಿದೆ. ರಾಜ್ಯದಲ್ಲಿಂದು ಹೃದಯಾಘಾತಕ್ಕೆ 7 ಬಲಿ. ಈ ಮಧ್ಯೆ ರಾಜ್ಯದಲ್ಲಿ ಹೃದಯಾಘಾತಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. ಹಾಸನ, ಬೀದರ್ನಲ್ಲಿ 2, ಬೆಂಗಳೂರಿನಲ್ಲಿ 2 ಹಾಗೂ ಮಂಡ್ಯದಲ್ಲಿ 1 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನದಲ್ಲಿ 21 ವರ್ಷದ ಮದನ್, 55 ವರ್ಷದ ಬಿಎನ್ ವಿಮಲಾ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ 50 ವರ್ಷದ ಪುರೋಹಿತ ಸುಧೀಂದ್ರ ಆಚಾರ್ ಹಾಗೂ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಬರ್ತಿದ್ದ ಗುಂಡ್ಲುಪೇಟೆಯ ರೈತ ಈಶ್ವರ್ ಮೃತಪಟ್ಟಿದ್ದಾರೆ. ಇನ್ನು ಮಂಡ್ಯದಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗಲೇ ಹೃದಯಾಘಾತವಾಗಿ 45 ವರ್ಷದ ಶೀಲಾ ಮೃತಪಟ್ಟಿದ್ದಾರೆ. ಬೀದರ್ನಲ್ಲಿ 35 ವರ್ಷದ ಧಮ್ಮಪಾಲ್ ಜಾಧವ್, 32 ವರ್ಷದ ರವಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.